ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಿ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಹಸ್ಬೆಂಡ್ ಬಂದಿದ್ದರು. ಅವರು ಟ್ರೈನಿಂಗಲ್ಲಿ ರಜೆ ಕೊಡೋದಿಲ್ಲ. ನಿಹಾರಿಕಾ ಅವ್ರ ಅಪ್ಪನ ನೆನ್ಕೊಂಡು ತುಂಬ ಸತಿ ಜ್ವರ ಬಂದು ಹುಷಾರು ತಪ್ಪಿದ್ಲು. ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ಲೀವ್ ಕೇಳ್ಕೊಂಡು ಬಂದಿದ್ದರು ರಿಪೋರ್ಟ್ ತೋರಿಸಿ. ಅವರು ಇನ್ನು ಬರ್ತಡೇಗೆ ಲೀವ್ ಸಿಗಲ್ವಲ್ಲ ಅಂತ ಅವರಿಗೆ ಬಟ್ಟೆ ಮತ್ತು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ವಾಲೆಟ್ ಬುಕ್ ಮಾಡಿದೆ. ಅದಕ್ಕೆ ಫ್ಯಾಮಿಲಿ ಮತ್ತು ಅವ್ರ ಸಿಂಗಲ್ ಫೋಟೋನ ಹಾಕ್ಸಿದ್ದೆ. ಅದು ನೋಡಿ ಅವರು ಫುಲ್ ಖುಷಿಯಾಗಿ ಇಷ್ಟಪಡ್ತಿದ್ರು, ಚೆನ್ನಾಗೈತೆ ಚೆನ್ನಾಗಿದೆ ಅಂತ. ಅದಾದಮೇಲೆ ರೆಡಿಯಾಗಿ ಪಿರಿಯಾಪಟ್ಟಣ ಹೋದ್ವಿ. ದೇವಸ್ಥಾನಕ್ಕೆ ಹೋಗೋಣ ಅಂತ. ಪಿರಿಯಾಪಟ್ಟಣಕ್ಕೆ ಫೇಮಸ್ ಅಂದರೆ ಮಸಣಿಕಮ್ಮ ದೇವಸ್ಥಾನ. ಶುಕ್ರವಾರ ಮತ್ತು ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಂತೂ ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟು ಜನಗಳಿರ್ತಾರೆ. ಇವತ್ತು ಜಾಸ್ತಿ ಜನ ಏನಿರಲಿಲ್ಲ, ಬೇಗ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಪೂಜೆ ಎಲ್ಲ ಆದಮೇಲೆ ನಿಹಾರಿಕಾ ನಂಗೆ ಡ್ರೋನ್ ಬೇಕು, ಡ್ರೋನ್ ತಗೊಡಿ ಅಂತ ಹಠ ಮಾಡ್ಕೊಂಡು ಹೇಳ್ತಾ ಇದ್ಲು. ಅವ್ರ ಅಪ್ಪ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಬಂದರು. ಅಲ್ಲಿಂದ ಐಸ್ಬರ್ಗ್ ಅಂತ ಹೋದ್ವಿ. ಅಲ್ಲಿ ಪಿಜ್ಜಾ ಮತ್ತು ಫ್ರೆಂಚ್ ಫ್ರೈಸು, ಐಸ್ ಕ್ರೀಮು, ಕೇಕು ಎಲ್ಲ ಆರ್ಡ್ರ್ ಮಾಡ್ಕೊಂಡು ತಿಂದ್ಕೊಂಡು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಮನೆಗೂ ಪಾರ್ಸಲ್ ತೊಗೊಂಡು ಬಂದ್ವಿ ನಮ್ಮ ಅತ್ತೆಯವ್ರಿಗೆಲ್ಲ. ನಾನು ತುಂಬ ದಿನದಿಂದ ಪಿಜ್ಜಾ ತಿನ್ನಬೇಕು ಅಂತ ಆಸೆ ಪಡ್ತಿದ್ದೆ. ಅದಕ್ಕೆ ಫಸ್ಟ್ ಟೈಮ್ ಅಲ್ಲಿಗೆ ಹೋದ್ವಿ. ಎಲ್ಲ ತಗೊಂಡು ತಿಂದ್ವಿ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸಖತ್ತಾಗಿತ್ತು ಪಿಜ್ಜಾ ಎಲ್ಲ ತಿನ್ಕೊಂಡು. ನಿಹಾರಿಕನೂ ತುಂಬ ಖುಷಿಪಟ್ಲು, ಅವ್ರ ಅಪ್ಪ ಬಂದು ಎಲ್ಲ ಕರ್ಕೊಂಡೋಗಿ ಕೊಡಿಸಿದ್ರಲ್ಲ ಅಂತ. ಇವತ್ತಿನ ಲಾಗ್ ಹೀಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.